प्रियत्वः प्रदायिनी पञ्चाशत्पीठरूपिणी मां पाहि श्रीराजराजे। ಆಮೇಲೆ ಕೊಡ್ಲಿಕ್ಕ ಹೆಸರು ತ್ರಿಪುರ ಸುಂದರಿ ನಮಃ ಮಂಗಳ ನೀರಾಜನಂ ಸಮರ್ಪಯಾಮಿ ಮಂತ್ರಪುಷ್ಪಂ नाना सुगंध पुष्पाणि यथा कालोद्भवानि च पुष्पांजलिं मया दत्तां ग्रहाण परमेश्वर ತ್ರಿಪುರ ಸುಂದರಿ ನಮಃ. ನಿಮ್ಮಲ್ಲಿ ಹೂ ಇದೆಯಲ್ಲ, ಆ ಹೂವನ್ನ ಆ ಕುಂಕುಮದ ಮೇಲೆ ದೇವಿ ಇದ್ದಾಳಲ್ಲ, ದೇವಿಗೆ ಅದನ್ನು ಸಮರ್ಪಣೆ ಮಾಡಿಬಿಡ್ರಿ. ಆ ಹೂವನ್ನ ಅಲ್ಲೇ ಆ ಕುಂಕುಮದ ಮೇಲೆ ಕುಂಕುಮಕ್ಕೆ ತಾಗಿಸ್ಬಿಟ್ರಿ, ಸ್ವಲ್ಪ ಮೇಲೆ ಇಡ್ರಿ. ಅದನ್ನ ಇಡೀ ಹೂವನ್ನು ಇಡಬೇಕು, ಇಡೀ ಹೂವನ್ನು ಇಡಬೇಕು. ಅದು ಹೆಸರು ಮಾಡಿಕೊಂಡು ಸೇರಿಸ್ಬಿಡ್ರಿ ಕುಂಕುಮಕ್ಕೆ. ಇಟ್ರಲ್ಲ, ಮಂತ್ರಪುಷ್ಪಾಂಜಲಿ ಸಮರ್ಪಯಾಮಿ. ನಮಸ್ಕಾರ ಅಲ್ಲೇ ನಮಸ್ಕಾರ ಮಾಡಿಬಿಡ್ರಿ. 3 ಸಲ ನಮಸ್ಕಾರ ಮಾಡ್ರಿ. ಯಾನಿ ಕಾನಿತ ಜನ್ಮ ಪಾಪಾನಿ ಜನ್ಮಾಂತರ ಕೃತ ತಾನಿ ತಾನಿ ವಿನಶ್ಯಂತಿ. ನಿಂತ್ಕೊಳ್ಳಿ ಒಂದ್ಸಲ, ಅಲ್ಲೇ ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡಿ. ನಿಂತ್ಕೊಳ್ಳಿ ಅಲ್ಲೇ, ಅಲ್ಲೇ ಹಿಂಗೆ ಸುತ್ತೂರಿಗಿರಿ ಒಂದಲ್ಲೇ ನಮಸ್ಕಾರ ಮಾಡಿ. ಹೀಗೆ ಹೀಗೆ 3 ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೇಶ. ಎಲ್ಲ ಕೂತ್ಕೊಳ್ರಿ. ಪ್ರಾರ್ಥನಾಂ ಕರಿಷ್ಯೆ. ಪ್ರಾರ್ಥನೆ ಮಾಡಬೇಕು. ನಮಸ್ಕಾರ ಮುದ್ರೆ ಬನ್ನಿ. ಯಾ ದೇವಿ ಸರ್ವಭೂತೇಷು ಹೇಳಿ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ. ನಮಸ್ಕಾರ. ನಮಸ್ತಸ್ಯೈ ನಮೋ ನಮಃ. ಶ್ರದ್ಧಾಂ ಮೇಧಾಂ. ನೋಡಿ, ನಿಮ್ಗೆ ಏನೇನು ಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದ್ರೊಳಗೆಲ್ಲ ಇದೆ. ಅದನ್ನ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ತೀರ. ನಿಮ್ಗೆ ಇಷ್ಟೊಂದು ಕೊಡು ಅಂತ. ಎಷ್ಟು ಕೊಡು? ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ದೇವಿಗೆ ಇಷ್ಟು ಕೇಳ್ಕೊಂಡಿದ್ರಿ. ಒಂದು ಶ್ರದ್ಧೆ ಕೊಡುವಂತ. ಶ್ರದ್ಧೆ ಅಂದ್ರೆ ಏನು? ವಿಶ್ವಾಸ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಗುರುಗಳಲ್ಲಿ ಮತ್ತು ನಮ್ಮ ಧರ್ಮ ಗ್ರಂಥಗಳಿರುವಂತ ವಿಶ್ವಾಸಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಮೇಧ ಅಂದ್ರೇನು? ಬುದ್ಧಿವಂತಿಕೆ. ಯಶಃ ಅಂದ್ರೇನು? ಕೀರ್ತಿ. ಪ್ರಜ್ಞಾ ಅಂದ್ರೇನು? ಪ್ರತಿಭೆ. ಆಮೇಲೆ ವಿದ್ಯೆ. ವಿದ್ಯೆ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ. 2 ಸಲ ಓದಿ ಬರ್ತದೆ, 10 ಸಲ ಓದಿ ಬರ್ತದೆ. ಅಭ್ಯಾಸ ಸಾರಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಣಿ ಅಂತ ಹೇಳ್ತಾರೆ. ವಿದ್ಯಾ ಬುದ್ಧಿ ಕರ್ಮಾನುಸಾರವಾಗಿ. ಈ ಜನ್ಮದಂದ್ರೆ ಹಿಂದಿನ ಜನ್ಮದ್ದು ಸ್ವಲ್ಪ ಬುದ್ಧಿ ಬರ್ತದೆ ಹೆಚ್ಚು ಕಡಿಮೆ. ಯಾಕಂದ್ರೆ ಒಂದೇ ತಂದೆ ತಾಯಿ ಹುಟ್ಟಿದಂತ 2 ಮಕ್ಕಳಿದ್ರೆ ಒಬ್ರು ಬುದ್ಧಿವಂತಿರ್ತಾನೆ, ಒಬ್ಬರು ದಡ್ಡ ಇರ್ತಾನೆ. ಯಾಕೆ ಹಂಗಾಯ್ತು? ಅದಕ್ಕೆ ಜನ್ಮಾಂತರದ್ದು ಅಂತ ಹೇಳ್ತಾರೆ. ಶ್ರೀಯಂ ಅಂದ್ರೇನು? ಶ್ರೀಯಂ ಅಂದ್ರೇನು? ದುಡ್ಡು, ಸಂಪತ್ತು. ಬಲಂ ಅಂದ್ರೆ ಶಕ್ತಿ ಬೇಕಾ ಬೇಡ? ಇಷ್ಟು ಹಸಿವಾಗಿದೆ ಆದ್ರೂ ಇಷ್ಟು ಚೆನ್ನಾಗಿ ನೀವು ಆರತಿ ಹೇಳ್ತೀರಿ, ಹಾಡು ಹೇಳ್ತೀರಿ ಅಂದ್ರೆ ಒಂದು ಶಕ್ತಿ ಇದೆ ಅಂತ ಅರ್ಥ. ಒಳಗೆ ಅಂತಃಶಕ್ತಿ ಅಂತ ಹೇಳ್ತೇವೆ ಇದಕ್ಕೆ. ಹೊರಗಡೆ ಶಕ್ತಿ ಅಂದ್ರೆ ಅಂತಃಶಕ್ತಿ ಅಂತ ಹೇಳಿ. ಆಯುಷ್ಯಂ. ಆಯುಷ್ಯ ಅಂದ್ರೇನು? ಎಷ್ಟು ಎಷ್ಟು ಮನುಷ್ಯನಿಗೆ? 100, ಕನಿಷ್ಠ 100 ವರ್ಷ. 126 ತೊಂದರೆ ಇಲ್ಲ, 80 ಆಗಬಾರ್ದು. ತೇಜ. ಬೆಳಗ್ಗೆ ಮಾತಾಡಲ್ಲ ಯಾರೋ ಮುಗಿಸಲು ಒಂದು ತೇಜಸ್ ಬರ್ತದೆ. ನೀವು ಇಂಥರ ಕಲ್ತವರಿಗೆ, ಇದು ಮಾಡಿದವರಿಗೆ. ಆರೋಗ್ಯಂ. ಆಯುಷ್ಯಂ ತೇಜ ಆರೋಗ್ಯಂ ಅಂದ್ರೇನು? ಉತ್ತಮ ಶರೀರ ಕೊಡುವಂತಹದ್ದು. ದೇಹಿಮೆ ಪರಮೇಶ್ವರಿ. ಇಷ್ಟನ್ನ ನೀವು ಕೇಳಿದಿರಿ. ಇಷ್ಟು ಕೇಳಿದ್ರಿ ಅಂತ ದೇವಿ ಒಮ್ಮೆಲೆ ನಿಮಗೆ ಬಂದು ಕೊಡೋದಿಲ್ಲ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಅರ್ಥ. ಅದ್ರ ಸಲುವಾಗಿ ಹೋದಲ್ಲ, ಸುಮ್ಮನೆ ದೇವಿ ಪ್ರಾರ್ಥನೆ ಮಾಡಿದ್ದೇನೆ ಪರೀಕ್ಷೆ ಅಭ್ಯಾಸ ಮಾಡಬೇಡ, ಪ್ರಶ್ನೆ ಪಾಸ್ ಬಂದ್ರೆ ಆಗ್ತದ? ದೇವಶ್ರೀವ್ರೆ, ಅಭ್ಯಾಸ ಮಾಡ್ಬೇಕಾ ಬೇಡ? ಇವರು ಅಭ್ಯಾಸ ಮಾಡಿದ ಮೇಲೆ ನಿಮಗೆ ಮತ್ತು ಮರ್ತೋಗ್ಬಾರ್ದು ಪರೀಕ್ಷೆಯಲ್ಲಿ ಅಂತೇಳಿ ದೇವಿನ ಪ್ರಾರ್ಥನೆ ಮಾಡಬೇಕು. ಅಭ್ಯಾಸನ ಮಾಡ್ದೇನೆ ನೀವು ಫಸ್ಟ್ ಕ್ಲಾಸ್ ಕೊಡೋದ್ರೆ ದೇವಿ ಕೇಳಿದ್ರು ಕೊಡ್ತಾಳ ಅವಳು? ಇಲ್ಲ. ನಿಮ್ಮ ಕರ್ತವ್ಯ ನೀವು ಪಾಲನೆ ಮಾಡಬೇಕು. 6 ಮನುಷ್ಯನ ಕರ್ತವ್ಯ, 1 ದೈವ ಚಿಂತನ ಅಂತೆ. 6 ಪ್ರಯತ್ನ ನೀವು ಮಾಡಿಲ್ಲ ಅಂತಂದ್ರೆ, ಮಾಡ್ದೇನೆ ದೇವಿ ಹತ್ರ ಕೇಳ್ಕೊಂಡ್ರೆ ದೇವಿ ಏನ್ ಮಾಡ್ತಾಳೆ? ಆಯ್ತಪ್ಪ ಮುಂದಿನ ಜನ್ಮಕ್ಕೆ ನೋಡೋಣ ಅಂತ ಹೇಳ್ತಾಳೆ. ಏನ್ ಹೇಳ್ತಾಳೆ? ಈ ಜನ್ಮಕ್ಕೆ ಇಷ್ಟ, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ ಹೇಳ್ತಾರೆ. ಮತ್ತೆ ನಿಮ್ಗೆ 10 ಜನ್ಮ ಒಂದಿಷ್ಟು ಬೇಕಲ್ಲ. ಮುಂದಿನ ಜನ್ಮಕ್ಕೆ ನೀವು ಮನುಷ್ಯರಾಗಿ ಕೊಡ್ತಾರೆ ಅಂತ ಹೇಳಿ ಬರೋದಿಲ್ಲ.
ನೀವು ಎಷ್ಟು ಪುಣ್ಯ ಆಯ್ತಲ್ಲ ಅಷ್ಟೇ ನಿರ್ಣಯ ಆಗಿರ್ತದೆ. ಅದಕ್ಕೆ ಈ ಜನ್ಮ ಕೊಟ್ಬಿಟ್ಟಿದ್ದಾನೆ ದೇವರು, ಇದನ್ನು ಸಾರ್ಥಕ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ಪುರಂದರದಾಸ್ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಯ್ಯ, ಅದನ್ನು ಹಾನಿ ಮಾಡಿಕೊಳ್ಳದಿರಿ. ನಮ್ಗೆಲ್ಲ ಹೇಳಿದ್ದವರು, ಅದಕ್ಕೆ ಶಿಬಿರ ಮಾಡಿದ್ದು.